ಮೊಸರೆ ಆಗಿದೆ ಥೋ ಎಂದವನೇ ನಪ್ಪನೆ ಪ್ಲೇಟ್ ಅನ್ನ ರಾಚಿದ. ಅನ್ನವೆಲ್ಲ ಚೆಲ್ಲಾಪಿಲ್ಲಿಯಾಯಿತು. ಏನೇ ಗರುಡು ಗಂಬದ ತರ ನಿಂತುಬಿಟ್ಟೆ? ಅಷ್ಟು ದೂರ ಹೋಗಿಬಿಟ್ಟಳು ಮೀರಾ. ಈಗ ಮೋಹನನ ಕೈಯಲ್ಲಿ ಬೆಲ್ಟ್ ಕತ್ತರಿಸಲಾಯಿತು. ಧರಗುತ್ತಲಾರಂಭಿಸಿದಳು ಭಯದಿಂದ. ಮನ ಬಂದಂತೆ ರಪರಪನೆ ಬಿಗಿದ. ಕಿರ್ಚಬೇಡ, ಮುಚ್ಚು ಬಾಯ್, ಮುಚ್ಚು ಬಾಯ್. ಆಕೆ ಬಾಯನ್ನ ಚಿಕ್ಕ ಮಕ್ಕಳ ಹಾಗೆ ಮುಚ್ಚಿಕೊಂಡು ಅಲ್ಲೇ ಮುರುಟಿ ಕುಳಿತಳು. ಮೈಯೆಲ್ಲ ಬಾಸುಂಡೆ. ಒಂದು ಅಡುಗೆ ಮಾಡೋಕೆ ಬರಲ್ಲ, ಬೆಳಿಗ್ಗೆ ಎದ್ದು ಸಿಂಗಾರ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಮೋಹನ ಏನೇನೋ ನೋಡುತ್ತಲೇ ತನ್ನ ರೂಮಿನ ಒಳಗೆ ಸೇರಿಕೊಂಡು ಬಾಗಿಲು ಹಾಕಿಕೊಂಡ. ಮೀರಾ ಬಿಕ್ಕಳಿಸಿ ಅಳ್ತಾನೆ ಇದ್ಲು. ಪಾಪ ಮೀರಾ. ರಾತ್ರಿ 12:30. ಇದ್ದಕ್ಕಿದ್ದಂತೆ ನನ್ನ ಫೋನ್ ರಿಂಗ್ ಉಣಿಸಲಾರಂಭಿಸಿತು. ನಾನು ನಿದ್ದೆಯಿಂದ ಎದ್ದು ಯಾರು ಅಂತ ನೋಡಿದರೆ ಮೀರಾಳ ನಂಬರ್. ಪಕ್ಕದಲ್ಲಿ ಕವಿತಾ ನಿದ್ರಿಸುತ್ತಿದ್ಲು. ನಾನು ಮೆಲ್ಲನೆ ಬಾಲ್ಕನಿಗೆ ಬಂದೆ. ಫೋನನ್ನು ಆನ್ ಮಾಡಿದರೆ ಅತ್ತಲಿಂದ ಮೀರಾ ಅಳುವ ಸದ್ದು. ಏನಾಯ್ತು ಮೀರಾ? ಗಾಬರಿಯಿಂದ ಕೇಳಿದೆ. ಅತ್ತಲಿನ ಮಾತುಗಳನ್ನು ಕೇಳಿ ರೋಷದಿಂದ ಭುಗಿಲೆದ್ದು ಬಿಟ್ಟೆ. ಬಹಳ ಹೊತ್ತಿನವರೆಗೂ ಆಕೆ ವಿವರಿಸುತ್ತಲೇ ಇದ್ದಳು. ಕೊನೆಗೆ ಆಕೆ ದಿನ ಹೀಗೆ ನಿಂತರೆ ತಪ್ಪು ಕುಂತರೆ ತಪ್ಪು ಅಂತ ಹೊಡೆದು ಹಿಂಸೆ ಮಾಡ್ತಾರೆ. ನಾನಿದೆಲ್ಲ ಯಾರ ಹತ್ರ ಹೇಳಲಿ? ಆತ ಕುಡಿದಾಗ ಮನುಷ್ಯನೇ ಆಗಿರೋಲ್ಲ. ಹೀಗೆ ಮುಂದುವರಿತಾ ಇದ್ರೆ ನಾನು ಒಂದಲ್ಲ ಒಂದು ದಿನ ಸತ್ತು ಹೋಗ್ತೀನಿ ಮಧು. ಅವಳ ಆಳವಾದ ನೋವಿನ ಮಾತುಗಳು ನನ್ನನ್ನ ಸಂಕಟಕ್ಕೀಡು ಮಾಡಿತು. ಸಮಾಧಾನ ಮಾಡ್ಕೊಳ್ಳಿ ಮೀರಾ ಎಂದು ಸಂತೈಸಿ ವಿಷಾದದಿಂದ ಬೆಡ್ ಮೇಲೆ ಮಲಗಿದೆ. ಕವಿತಾ ಈಗ ಮೇಲೆದ್ದಳು. ಇಷ್ಟು ಹೊತ್ತಿನಲ್ಲಿ ಯಾರ ಫೋನ್ ಅಂತ ಮೆಲ್ಲಗೆ ನನ್ನ ಮೊಬೈಲ್ ಚೆಕ್ ಮಾಡಿದರೆ ಮೀರಾ ಅಂತ ಹೆಸರಿತ್ತು. ಅದನ್ನು ನೋಡಿ ಅವಳಿಗೆ ಆಘಾತವಾಯಿತು. ತುಚ್ಛವಾಗಿ ನನ್ನನ್ನು ನೋಡಿ ಅಸಹನೆಯಿಂದ ಕುದ್ದು ಹೋದಳು. ನುಂಗೋಕ್ಕೂ ಆಗದ ಉಗುಳಕ್ಕೂ ಆಗದ ಸ್ಥಿತಿ ಮಧುಸೂದನ್. ತಮ್ಮ ಕೊಲೀಗ್ ಮೀರಾ ತನ್ನ ಪತಿಯಿಂದ ಸಾಕಷ್ಟು ಹಿಂಸೆ ಅನುಭವಿಸಿ ನೊಂದು ನರಳುತ್ತಾ ಇರುವ ಸಂದರ್ಭದಲ್ಲಿ ಅವರಿಗೆ ನೆರವಾಗಿ ಅವರ ನೋವುಗಳಿಗೆ ಸ್ಪಂದಿಸಿದ ಮಧುಸೂದನ್ ತಮ್ಮ ಜವಾಬ್ದಾರಿನಲ್ಲಿ ತನ್ನ ಹೆಂಡತಿ ದೃಷ್ಟಿನಲ್ಲಿ ಅಪರಾಧಿಯಾಗಿದೆ. ಇಲ್ಲಿ ಅವರ ಸರಿ ತಪ್ಪುಗಳನ್ನು ಚರ್ಚಿಸುವ ಅಗತ್ಯ ಇಲ್ಲ ಅನ್ಕೋತೀನಿ. ಯಾಕೆಂದ್ರೆ ಆತನ ಆ ರೀತಿಯ ಕೆಲಸದಿಂದ ಅವನ ಹೆಂಡತಿಗೆ ಏನು ತೊಂದರೆ ಆಗ್ತಿದೆ. ಅಷ್ಟಕ್ಕೂ ಮೀರಾ ಹಾಗೂ ಮಧುಸೂದನ್ ನಡುವೆ ಅಂಥ ಅನೈತಿಕ ಸಂಘರ್ಷಗಳೇನಾಗಿಲ್ಲ. ಆದರೂ ಹೆಂಡತಿ ಆದವಳು ಈ ರೀತಿಯ ಗಂಡನನ್ನು ಹೇಗೆ ಸ್ವೀಕರಿಸ್ತಾಳೆ ನೋಡೋಣ ನಾಳಿನ ಸಂಚಿಕೆ.
ಧನ್ಯವಾದಗಳು.